ಬಂತು ಸರ್? ಯಾಕಂದ್ರೆ ನೋಟಿಸ್ ಕೊಟ್ಟು ಎಷ್ಟೋ ಗಾಡಿಗಳು ಇನ್ನೂ ಅಲ್ಲೇ ನಿಂತಿದೆ, ಒಂದು ವಾರ ಕಳೆದಾದ್ಮೇಲೆ ಅಲ್ಲೇ ನಿಂತಿರೋದು, ಟೋಯಿಂಗ್ ಆಗ್ತಿಲ್ಲ. ಜೊತೆಗೆ ಮಾಲೀಕರು ಸ್ಟಿಕ್ಕರ್ಗಳನ್ನ ಕಿತ್ತಾಕುವಂತ ಕೆಲಸ ಮಾಡ್ತಿದ್ದಾರೆ. ಇಲ್ಲ, ಅವರು ಸ್ಟಿಕ್ಕರ್ ಕಿತ್ತಾಕಿದ್ರು ಪರವಾಗಿಲ್ಲ, ನಮ್ಮ ಹತ್ರ ಸ್ಟಿಕ್ಕರ್ ಅಂಟಿಸಿರೋದು ಪ್ರತಿಯೊಂದೂ ಕೂಡ ಫೋಟೋ ಇದೆ ಮತ್ತು ಅದಕ್ಕೆ ವೆಹಿಕಲ್ಗಳಿಗೆ ನಾವು ಕ್ಲ್ಯಾಂಪ್ಗಳನ್ನು ಕೂಡ ಹಾಕಿರೋದ್ರಿಂದ ಆ ರೀತಿಯಾಗಿ ಅವರು ಅಷ್ಟು ತಿರಸ್ಕಾರ ಮಾಡಿದರೆ ನಾಳೆ ಅವರ ವಾಹನ ಅವರೇ ಕಳ್ಕೊಳ್ಬೇಕಾಗತ್ತೆ, ಅವ್ರ ವಾಹನ ಅವರೇ ಕಳ್ಕೊಳ್ಬೇಕಾಗತ್ತೆ. ಜನ ಈಗ ಕಾನೂನಿಗೆ ಲೆಕ್ಕನೇ ಇಲ್ಲ ಅಂತ ಹೇಳಿದ್ರೆ ಇವತ್ತೆಲ್ಲ ನಾಳೆ ಕಾನೂನು ಬೆಲೆ ತೆರಬೇಕಾಗತ್ತೆ. ಸೊ ದಯವಿಟ್ಟು ಈ ಥರ ಯಾರು ಕೆಲವರು, ಎಲ್ಲರೂ ಅಂತ ನಾನು ಹೇಳೋದಿಲ್ಲ, ಕೆಲವರು ಈ ರೀತಿಯಾಗಿ ಕಾನೂನನ್ನು ಧಿಕ್ಕರಿಸಿ ವಾಹನಗಳನ್ನು ನಿಲ್ಲಿಸೋದೇ ಅಲ್ಲದೆ ನಾವು ಸ್ಟಿಕ್ಕರ್ ಅಂಟಿಸಿದ್ರೆ, ನೋಟಿಸನ್ನು ಕಿತ್ತಾಕಿದ್ರೆ ನಾಳೆ ಅದೇ ಒಂದು ಪನಿಷಬಲ್ ಅಫೆನ್ಸ್ ಆಗುತ್ತೆ. ಎವಿಡೆನ್ಸನ್ನು ನೀವು ನಾಶ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ಕಾನೂನಿನ ಅಡಿ ಪ್ರಕರಣ ದಾಖಲಾಗಬೇಕಾಗತ್ತೆ. ದಯವಿಟ್ಟು ಗೌರವ ಕೊಡಿ, ಕಾನೂನಿಗೆ ಗೌರವ ಕೊಡಿ, ನನಗಲ್ಲ, ಕಾನೂನಿಗೆ ಗೌರವ ಕೊಡಿ. ಕಾನೂನು ಒಂದು ವ್ಯವಸ್ಥೆ ಸರಿ ಇದ್ರೆ ನಾವೆಲ್ಲರೂ ಬದುಕೋದು ಸಲೀಸಾಗುತ್ತೆ. ಈಗ ವಾಹನಗಳು ಯಾವುದು ಬಿಡಾಡಿ ವಾಹನ ಇದೆ, ಅನಾಥವಾಗಿ ರೋಡ್ ಸೈಡಲ್ಲಿ ಬಿಟ್ಟು ತಿಂಗಳಾನುಗಟ್ಟಲೆ ಅಲ್ಲೇ ಇರುವಂಥವು ಅಂಥ ವಾಹನಗಳ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ನಾನು ಸಾಂಕೇತಿಕವಾಗಿ ಚಾಲನೆ ಕೊಟ್ಟಿದ್ದೇನೆ. ಎಲ್ಲ ಕಾರ್ಪೊರೇಷನಲ್ಲೂ ಕೂಡ ಇದನ್ನು ತೀವ್ರವಾಗಿ ಮಾಡಬೇಕು ಅಂತ ಹೇಳಿದ್ದೇವೆ. ಈಗ ಎಲ್ಲ ಕಾರ್ಪೊರೇಷನ್ ವತಿಯಿಂದನೂ ಕೂಡ ಅದನ್ನ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮಾಡುವಂತ ಕೆಲಸ ಮಾಡಿ ತೆಗಿತೇವೆ. ಈಗ ಅದನ್ನ ಖಂಡಿತ ಬೇರೆ ಕಡೆನೂ ಇದಾವೆ, ಅಲ್ಲೊಂದೇ ಕಡೆ ಅಲ್ಲ. ನಾನು ಕಮಿಷನರ್ಸ್ ಜೊತೆ ಆಲ್ರೆಡಿ ಮೀಟಿಂಗ್ ಮಾಡಿದ್ದೇನೆ. ಎಲ್ಲೆಲ್ಲಿ ನೋಟಿಸ್ ಕೊಟ್ಟು ಒಂದು ವಾರದ ಮೇಲೆ ಆಗಿದೆ ಅವುಗಳನ್ನು ತೆರವು ಮಾಡುವಂಥ ಕೆಲಸ ಆಗಬೇಕು ಅಂತ ತಮಗೆ ಗೊತ್ತಿದೆ. ಒಂದು ವಾಹನ ತೆರವು ಮಾಡಬೇಕಾದ್ರೆ ಅವುಗಳನ್ನ ನಾವೇನು ಎಲ್ಲಿ ತಗೊಂಡೋಗಿ ಪಾರ್ಕಿಂಗ್ ಮಾಡೋದಕ್ಕೆ ಸೌಲಭ್ಯ ಮಾಡಿದ್ದೇವೆ ಅವೆಲ್ಲ 10-15 ಕಿಲೋಮೀಟ್ರ್ ದೂರ ಹೋಗಬೇಕು. ಸೊ ಒಂದು ದಿನಕ್ಕೆ ಒಂದು ಟೋಯಿಂಗ್ ವೆಹಿಕಲ್ಗೆ ಸಾಧಾರಣವಾಗಿ 2-3 ಗಾಡಿಗಳನ್ನ ತೆಗೆಯೋಕ್ಕೆ ಸಾಧ್ಯ ಅಷ್ಟೇ. ಆದರೂ ನಾವು ಬಿಡೋದಿಲ್ಲ, ಸ್ವಲ್ಪ ನಿಧಾನ ಆಗ್ಬೋದು, ಯಾಕೆಂದರೆ ಟೋಯಿಂಗ್ ಕೆಪಾಸಿಟಿ ಸ್ವಲ್ಪ ಕಡಿಮೆ ಇರ್ಬೋದು. ಅದರಿಂದ ಎಲ್ಲ ವಾಹನಗಳನ್ನು ನಾವು ಸ್ಟಿಕ್ಕರ್ ಅಂಟಿಸಿರೋದನ್ನ ಎಲ್ಲದನ್ನೂ ತೆಗಿಯೋಕ್ಕಾಗಿಲ್ಲ. ಹಾಗಂತೇಳಿ ನಾವು ಯಾರನ್ನೂ ಬಿಡೋದಿಲ್ಲ, ಯಾಕಂದರೆ ಕ್ಲ್ಯಾಂಪ್ ಹಾಕ್ತೇವೆ. ಸುಮಾರು 5,000 ಕ್ಲ್ಯಾಂಪ್ ಇದೆ. ಆ ಕ್ಲ್ಯಾಂಪ್ಗಳು ಬೇಕಾದರೆ ಇನ್ನೂ ಹೆಚ್ಚುವರಿ ಕ್ಲ್ಯಾಂಪನ್ನು ಖರೀದಿ ಮಾಡಿ ಅಂತ ಹೇಳಿದ್ದೇವೆ. ಒಂದ್ಸತಿ ಕ್ಲ್ಯಾಂಪ್ ಹಾಕಿದ ಮೇಲೆ ಅದನ್ನು ಅವರು ತಗೊಳ್ಳೋದಕ್ಕೂ ಆಗೋದಿಲ್ಲ. ಅವುಗಳನ್ನ ನಾವು ಸ್ಟೆಪ್ ಅವ್ರೇನಾದರೂ ಬಂದು ದಂಡ ಕಟ್ಟಿ ಬಿಡಿಸ್ಕೊಂಡ್ರೆ ಅದಕ್ಕೂ ಅವಕಾಶ ಕೊಡ್ತೀವಿ. ನಾವೇನು ಜನಗಳಿಗೆ ಎಲ್ಲ ಒಂದೇ ಸತಿ ಕಾನೂನನ್ನು ಅವ್ರ ಮೇಲೆ ಗದಾಪ್ರಹಾರ ಮಾಡೋ ಉದ್ದೇಶನೂ ನಮಗೆ ಇಲ್ಲ. ಅವು ಕ್ಲ್ಯಾಂಪ್ ಹಾಕ್ತೇವೆ, ಆ ಟೈಮ್ ಒಳಗಡೆ ಅವರು ತಗೊಳ್ಳಿಲ್ಲ ಅಂದರೆ 1-2 ದಿನ ನಿಧಾನ ಆಗ್ಬೋದು, ಆದರೂ ಕೂಡ ಆನಂತರ ನಾವು ಟೋಯಿಂಗನ್ನು ಮಾಡ್ತೇವೆ.